300 ಕಿಲೋಮೀಟರ್ ಯಾಕೆ ನಡ್ಕೊಂಡು ಹೋಗ್ತಾರೆ ಅಂದರೆ ನಮ್ಮ ಮಾದಿಗ ಸಮಾಜಕ್ಕೆ ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ, ಅಂದರೆ ಕೆಲಸ ಕೊಡೋದ್ರಲ್ಲಿ ನಮಗೆ ಸಿಗಬೇಕಾದ ಪಾಲು ನಮಗೆ ಸಿಗ್ತಾ ಇಲ್ಲ. ನಮ್ಮ ಪಾಲನ್ನು 101 ಪರಿಶಿಷ್ಟ ಜಾತಿ ಅಂತ ಏನು ಜಾತಿ ಇದೆ ಅದರಲ್ಲಿ ಸ್ವಲ್ಪ ಬಲಾಢ್ಯರು ತಗೊತಿದ್ದಾರೆ. ಆ ಬಲಾಢ್ಯರ ಜೊತೆಗೆ ನನ್ನ ಸಮಾಜ ಹೋರಾಟ ಮಾಡೋಕ್ಕಾಗಲ್ಲ, ಸ್ಪರ್ಧೆ ಮಾಡೋಕ್ಕಾಗಲ್ಲ. ಸ್ಪರ್ಧೆ ಮಾಡಿದ್ರೂ ಅಲ್ಲೂ ಮೋಸ ಆಗುತ್ತೆ ಅಂದ್ಬಿಟ್ಟು ನಾವು ನಮ್ಮ ಹೋರಾಟಗಾರರು, ನಮ್ಮ ಸಮುದಾಯದ ಹೋರಾಟಗಾರರು, ದಲಿತ ಸಂಘಟನೆಯವರು, ಮೀಸಲಾತಿ ಹೋರಾಟಗಾರರು 35 ವರ್ಷ ಹೋರಾಟ ಮಾಡಿ ಅವ್ರೇನು ಮಾಡಿದ್ದಾರೆ, ಒಂದು ಸಾಮಾಜಿಕ ನ್ಯಾಯ ತಂದುಕೊಳ್ಳಲಿಕ್ಕೆ ಹೋರಾಟ ಮಾಡಿದ್ದಕ್ಕೆ ಒಂದು ನ್ಯಾಯ ಒಂದು ಹಂತವಾಗಿ ಸಿಕ್ಕಿದೆ. ಅದಕ್ಕೆ ನಾವೇನು ಮಾಡಬೇಕು, ನಮಗೆ ಪ್ರತ್ಯೇಕವಾದ ಮೀಸಲಾತಿ ಬೇಕು, ಒಳ ಮೀಸಲಾತಿ ಬೇಕು ಅಂತ ಕೇಳ್ತೀವಿ. ಅದು ಒಂದು ಹಂತಕ್ಕೆ ಕೊಡಿ ಅಂತ ಸರ್ಕಾರ ಹೇಳಿದೆ, ವರದಿ ಹೇಳಿದೆ, ಕಮಿಷನ್ ಆಯೋಗದ ವರದಿ ಹೇಳಿದೆ. ಆದರೆ ಸರ್ಕಾರ ಕೊಡಲಿಕ್ಕೆ ನೋಡ್ತಿದೆ. ಅಂದರೆ ಹಸಿದ ಮಾದಿಗರಿಗೆ ಅನ್ನ ಕೊಡ್ರಪ್ಪ ಅಂತ ಕೇಳಿದರೆ ಬಚ್ಚಿಟ್ಟು ಕುಂತೈತೆ, ಅನ್ನ ಬಚ್ಚಿಟ್ಟು ಕುಂತೈತೆ. ಅಂದರೆ ಅದ್ರ ಮೇಲೆ ಇನ್ನೊಂದು ದಬರಿಗೆ ಹಾಕಿ ಮುಚ್ಚಿದ್ದಾರೆ, ಮೆಷಿನ್. ನಮ್ಗೆ ಊಟನೇ ಕೊಡಲಿಲ್ಲ, ಹಸ್ತು ನಿಂತಿದ್ದೇವೆ, ಊಟ ಕೊಡ್ತಿಲ್ಲ. ಅದಕ್ಕೆ ಊಟ ಸರಿಯಾದ ಟೈಮಿಗೆ ಜಾತಿ ಕೊಡಬೇಕು ಅಂತ ಹೋರಾಟ ಮಾಡ್ತೀವಿ. ಈಗ ನೀವೆಲ್ಲ ಗ್ರ್ಯಾಜುಯೇಟ್ ಆಗಿರ್ತೀರಂದ್ರೆ ನಿಮ್ಗೆ ಇನ್ನೂ ಯಾವುದೂ ಕಾಲ್ಫರ್ ಮಾಡಿಲ್ಲ. ತಹಶೀಲ್ದಾರ್ ಅಷ್ಟೇ ಕಾಲ್ಫರ್ ಮಾಡಿದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಮಾಡಿದ್ದಾರೆ. ಆದರೆ ಗುಮಸ್ತರು, ಎಲ್ಲ ಇಲಾಖೆಯಲ್ಲ ಗುಮಸ್ತರು ಇವೆಲ್ಲ ತುಂಬಬೇಕು. 56,432 ಕೆಲಸಗಳನ್ನು ತುಂಬಕ್ಕೆ ಸರ್ಕಾರ ರೆಡಿ ಆಗಿಬಿಟ್ಟಿದೆ. ಈಗ ಅವ್ರೇನನ್ನ ನಮ್ಮ ಮಾದರಿಗೆ ಒಳ ಮೀಸಲಾತಿ ಕೊಡ್ದಂಗೆ 56,432 ಹುದ್ದೆ ತುಂಬಿಟ್ರೆ ಎಲ್ಲ ಜಾತಿಗೂ ಕೊಡಬೇಕಾಗುತ್ತೆ. ನಮಗೆ ಕೇವಲ ಕಮ್ಮಿ ಸಿಗುತ್ತೆ, 1,000 2,000 ಅಷ್ಟೇ. ಒಳ ಮೀಸಲಾತಿ ಕೊಟ್ಟು ನಮ್ಮ 56,432 ಹುದ್ದೆನ ವಿವಿಧ ಇಲಾಖೆಯಲ್ಲಿ ಎಲ್ಲ ಜಾತಿಗೂ ತುಂಬ ನಮಗೆ ಒಳ ಮೀಸಲಾತಿ ಅನ್ವಯಿಸಿದರೆ ಅದರಲ್ಲಿ ಸಾಕಷ್ಟು ಹುದ್ದೆಗಳಲ್ಲಿ ನನ್ನ ಸಮಾಜದವರು ಗುಮಸ್ತರಾಗ್ತಾರೆ, ಅಟೆಂಡರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ತಹಶೀಲ್ದಾರ್ ಆಗ್ತಾರೆ, ಅಸಿಸ್ಟೆಂಟ್ ಕಮಿಷನರ್ ಆಗ್ತಾರೆ, DYSP ಆಗ್ತಾರೆ, ಇನ್ಸ್ಪೆಕ್ಟರ್ ಆಗ್ತಾರೆ, ಪೊಲೀಸ್ ಆಗ್ತಾರೆ. ಅದಕ್ಕೆ ನಾನು ಹೇಳೋದು ನನ್ನ ಜಾತಿಗೆ ಮೀಸಲಾತಿ ಕೊಡಿ. ನನ್ನ ಜಾತಿಗಿರೋ ಮೇಷ್ಟಿದ್ರೆ ಅವರು ಮೇಷ್ಟ್ರು ರಿಟೈರ್ಡ್ ಆಗ್ಬೇಕಾದ್ರೆ ಮೇಷ್ಟಾಗೇ ಹೋಗ್ಬಿಡ್ತಾರೆ. ಅದಕ್ಕೆ ನಾನು ಅವ್ರ ಬಗ್ಗೆನೂ ಏನು ಮಾಡಿದ್ದೆ ಅಂದರೆ, ನನ್ನ ಜಾತಿಗೆ ಒಬ್ಬ ಮೇಷ್ಟಿದ್ರೆ ರಿಟೈರ್ಡ್ ಆಗ್ಬೇಕಾದ್ರೆ ಹೆಡ್ ಮಾಸ್ಟರ್ ಆಗಬೇಕು, ಬೇಗ ಎಜುಕೇಷನ್ ಆಫೀಸರ್ ಆಗಬೇಕು. ಹಿಂಗೆಲ್ಲ ನಿಯಮ ಇದೆ. ಆ ನಿಯಮಗಳನ್ನು ನನ್ನ ಮಾದಿಗರ ಜಾತಿಗೆ ಕೊಡಬೇಕು. ಮಾದಿಗರ ಜಾತಿಗೆ ಅನ್ಯಾಯ ಮಾಡ್ತಿರಂತ ಸರ್ಕಾರದ ವಿರುದ್ಧ ಹೋಗ್ತಾ ಇದ್ದೀನಿ. ಸರ್ಕಾರದ ವಿರುದ್ಧ ಅಂದರೆ ನ್ಯಾಯ ಕೊಡು, ನಾನು ವಿರುದ್ಧ ಹೋಗಲ್ಲ. ನ್ಯಾಯ ಕೊಡಲಿಲ್ಲ ಅಂತ ಸರ್ಕಾರದ ವಿರುದ್ಧ ನಿಮ್ಮೊಟ್ಟಿಗೆ ನಾನು ಇರ್ತೀನಿ ಅಂತ ನಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಸರಿಸುಮಾರು 50 1 70 180 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀನಿ. ಎಷ್ಟು? 180. ಇನ್ನು 120 ಕಿಲೋಮೀಟ್ರನ್ನ 6 ದಿನದಲ್ಲಿ ನಾನು ಮುಗಿಸಿ ಅಲ್ಲಿ ಧರಣಿ ಮಾಡ್ತೀನಿ. ಸರ್ಕಾರಕ್ಕೆ ಗೊತ್ತಾಗಂಗೆ ಟೆಂಟ್ ಹಾಕೊಂಡು ಧರಣಿ ಮಾಡ್ತೀನಿ, ಸತ್ಯಾಗ್ರಹ ಮಾಡ್ತೀನಿ. ಯಾಕೆಂದರೆ ಆಳುವಂಥ ವರ್ಗ, ಅಧಿಕಾರಿಗಳು, ಜನಪ್ರತಿನಿಧಿಗಳು, ಸರ್ಕಾರದವ್ರ ಗಮನ ಸೆಳೆದು ನನ್ನ ಸಮಾಜದ್ದು ಅನ್ಯಾಯ ಇಷ್ಟೈತೆ, ಎಲ್ಲರೂ ಬರೋಕ್ಕಾಗಲ್ಲ, ಆದರೂ ಧ್ವನಿಯಾಗಿ ನಾನಿದ್ದೀನಿ ಅಂತ ಅಲ್ಲಿ ಧರಣಿ ಕೂತ್ಕೊತೀನಿ. 27ನೇ ತಾರೀಕು 10 ಗಂಟೆಗೆ ಕೂತ್ಕೊಂಡಿರ್ತೀನಿ. ನೀವು 10 ಗಂಟೆ ಒಳಗೆ ಇದೆಲ್ಲ ನಮ್ಮ ಇವ್ರು ಹೇಳಿದ್ದಾರೆ, ನೀವೆಲ್ಲ ಬಂದು ಧರಣಿಗೆ ಬೆಂಬಲ ಕೊಡಬೇಕು. ನೀವು ಬೆಂಬಲ ಕೊಟ್ಟರೆ ಸ್ವಾಮೀಜಿಗೆ ಅವ್ರ ಸಮಾಜ ಬೆಂಬಲ ಕೊಡುತ್ತೆ. ಜೋರಾಗೈತಪ್ಪ, ನಾವು ಉತ್ತರ ಕೊಡಲೇಬೇಕು ಅಂತಾರೆ. ನೀವು ಯಾರು ಬರ್ತಿದ್ರೆ ಅವರು ಏನು ಮಾತಾಡಲ್ಲ. ಅವಾಗ ನೀವು ಬಂದರೆ ಬಲ ಕೊಟ್ಟರೆ ನನಗೆ ಸರ್ಕಾರದ್ದು ಬಾಯಿ ಬಿಡಿಸ್ತೀನಿ ನಾನು. ಇಷ್ಟು ಹೇಳಿ ನಿಮಗೂ ಪ್ರೀತಿಯ ಸ್ವಾಗತ ಕೋರ್ತೀನಿ. ನೀವು ನನಗೆ ಪ್ರೀತಿಯಿಂದ ಈ ಗೇಟ್ ನಮಗೆ ಶುಭಾಶಯ ಕೋರಿ ತಂಪು ಪಾನೀಯ ಕೊಟ್ಟು ಕಳಿಸ್ತಿದ್ದೀರಾ.